ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾನೆ ಇದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರುವಂತದ್ದು ಈ ದಂಧೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ದಂಧೆ ಮಾಫಿಯಾ. ಕಲಬುರಗಿಯಲ್ಲಿ ಭೀಮೆಯ ಒಡಲನ್ನ ಬಗೆದು ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಾರೆ. ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಯಾಂಡ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಚಿನ್ನಮಳ್ಳಿ ಗ್ರಾಮದಲ್ಲಿ ನದಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ರಾತ್ರಿಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಟಿಪ್ಪರ್ ಮೂಲಕ ಮರಳನ್ನ ನಿರಂತರವಾಗಿ ಲೂಟಿ ಮಾಡುವ ಕೆಲಸ ಆಗ್ತಾ ಇದೆ. ಗಣಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪೊಲೀಸರ ಕೃಪಾ ಕಟಾಕ್ಷದಿಂದ ಈ ರೀತಿ ಮರಳು ದಂಧೆ ನಡೀತಾ ಇದೆ. ಮರಳು ದಂಧೆ ವಿಚಾರದಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಓಂ ಪ್ರಕಾಶ್, ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದ್ರೂ ಕೂಡ ಅದು ಜಿಲ್ಲಾಡಳಿತದ ಗಮನಕ್ಕೆ ಬಂದರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಶ್ರೀಪಾದ್ ಪಾಟೀಲ್, ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇರುವಂಥದ್ದು. ಭೀಮೆಯ ಒಡಲನ್ನು ನಿರಂತರವಾಗಿ ಅಕ್ರಮ ಮರಳು ದಂಧೆಕೋರರು ಲೂಟಿ ಮಾಡ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಚಿನ್ಮಳ್ಳಿ ಗ್ರಾಮದ ಏನು ಭೀಮಾ ನದಿಯಲ್ಲಿ ಇದೀಗ ನಾನಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ರಾತ್ರಿ ಆದರೆ ಸಾಕು ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಈ ಮರಳನ್ನು ಲೂಟಿ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ದಿನನಿತ್ಯ ನಡೀತಾ ಇರುವಂಥದ್ದು. ಭೀಮೆಯ ಒಡಲನ್ನು ಸಂಪೂರ್ಣವಾಗಿ ಬರಿದು ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಈಗಾಗಲೇ ಆ ಭೀಮೆಯ ದೃಶ್ಯಗಳನ್ನು ಕೂಡ ನೋಡ್ಬೋದು. ಎಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲ ಕಡೆ ಈ ಮರಳನ್ನು ಬಗಿದು ಬಾಚ್ತಾ ಇರುವಂಥ ದೃಶ್ಯಗಳು ಕೂಡ ನಿರಂತರವಾಗಿ ಕೂಡ ಕಂಡು ಬರ್ತಾ ಇರುವಂಥದ್ದು. ರಾತ್ರಿ ಆದರೆ ಸಾಕು 50-60 ಟ್ರ್ಯಾಕ್ಟರ್ಗಳ ಮುಖಾಂತರ ಏನು ಈ ಮರಳನ್ನು ಲೂಟಿ ಮಾಡ್ತಾ ಇರುವಂಥ ದೃಶ್ಯ ಇಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಅಂದರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಅವರು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಕೃಪಾ ಕಟಾಕ್ಷದಿಂದಲೇ ಇದೊಂದು ನಿರಂತರವಾಗಿ ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಭೀಮೆಯ ಒಡಲನ್ನು ಪ್ರತಿ ಬಾರಿ ದೋಚ್ಕೊಂಡು ಹೋಗ್ತಾ ಇದ್ರು ಕೂಡ ಏನು ಇಲ್ಲಿರುವಂಥ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ನೀರಿನಿಂದ ತುಂಬಿ ತುಳುಕಬೇಕಾದಂಥ ಭೀಮೆ ಬರಿದಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಏನು ನಿರಂತರವಾಗಿ ಈ ಭೀಮೆಯ ಒಡಲನ್ನು ಇಲ್ಲಿ ಇರುವಂಥವರು ಮರಳು ಮಾಫಿಯಾ ದಂಧೆಕೋರರು ಲೂಟಿ ಮಾಡ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ಬೋದು ಎಷ್ಟರ ಮಟ್ಟಿಗೆ ಭೀಮೆ ಬರಿದಾಗಿರುವಂಥದ್ದು. ಅಂದರೆ ಒಂದು ಭಾಗ ಮಾತ್ರ ಏನು ನೀರು ಹರಿತಾ ಇರುವಂಥದ್ದು. ರಾತ್ರಿ ಆದರೆ ಸಾಕು ಈ ನದಿಗೆ ರೋಡನ್ನು ಮಾಡಿಕೊಂಡು ಈ ಒಂದು ನದಿಯಲ್ಲಿ ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಇಲ್ಲಿರುವಂಥ ಮರಳನ್ನು ಏನು ದೋಚ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ ಓಂ ಪ್ರಕಾಶ್, ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತಂದ್ರೆ ಈ ಮರಳು ದಂಧೆಯ ಸಂದರ್ಭದಲ್ಲಿ ಪೊಲೀಸರ ಕೃಪಾ ಕಟಾಕ್ಷ ಮತ್ತು ಗಣಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ. ಇದು ನಿರ್ಲಕ್ಷ್ಯತನ, ಕೃಪಾ ಕಟಾಕ್ಷ ಅನ್ನೋದಕ್ಕಿಂತ ಅವರಿಗೆ ಏನೇನು ಸಿಗಬೇಕು ಮಾಮೂಲು ಅದು ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಅವರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಬಗ್ಗೆ ಸಂಬಂಧಪಟ್ಟವರು ಬೆಳಕು ಚೆಲ್ಲಬೇಕು ಅಂತಂದ್ರೆ ಮೇಲಾಧಿಕಾರಿಗಳು ಬರಬೇಕು. ಅದಾಗತ್ತಾ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಯಾರ್ಯಾರಿಗೆ ಏನೇನು ತಲುಪಬೇಕು ಅದೆಲ್ಲವೂ ಕೂಡ ತಲುಪ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂಥದ್ದು. ಒಂದು ಮೈನ್ಸ್ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇದನ್ನು ತಡೆ ಹಿಡಿಬೇಕಾಗಿತ್ತು. ಆದರೆ ಅವರು ಕೂಡ ಈ ಮರಳು ಮಾಫಿಯಾ ದಂಧೆಯನ್ನು ಬ್ರೇಕ್ ಹಾಕುವಲ್ಲಿ ವಿಫಲ ಆಗಿರುವಂಥದ್ದು. ಮತ್ತೊಂದು ಕಡೆ ಈ ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ ಅಥವಾ ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ಈ ರೀತಿ ಮರಳನ್ನು ಸಾಗಾಟ ಮಾಡ್ತಾ ಇದ್ರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಪೊಲೀಸರು ಕೂಡ ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಕೂಡ ಮಾಡೋದಿಲ್ಲ. ಅವರಿಗೆ ಏನು ಹಫ್ತಾ ಹೋಗಬೇಕು ಅದೆಲ್ಲವೂ ಕೂಡ ಹೋಗಿ ತಲುಪ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಕಣ್ಮುಚ್ಕೊಂಡು ಕೂತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ನಿರಂತರವಾಗಿ ಪ್ರತಿನಿತ್ಯ ರಾತ್ರಿ 10-11 ಗಂಟೆ ಆದರೆ ಇಲ್ಲಿ ಈ ನದಿಗೆ ಏನು ಟ್ರ್ಯಾಕ್ಟರ್ಗಳು ನುಗ್ಗುತ್ತೆ, ಎಲ್ಲ ಕಡೆಯಿಂದಲೂ ಕೂಡ ಟ್ರ್ಯಾಕ್ಟರ್ ಬಂದು ಇಲ್ಲಿಂದ ಮರಳನ್ನು ಸಪ್ಲೈ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಇದು ಇವತ್ತು ನಿನ್ನೆದಲ್ಲ, ಸಾಕಷ್ಟು ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಈ ರೀತಿಯಾದಂಥ ಮರಳು ದಂಧೆ
ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂಥವ್ರು ಮಾತ್ರ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಕೂಡ ಕಣ್ಣಿದ್ದು ಕೂಡರಂತೆ ವರ್ತಿಸೋದಕ್ಕೆ ಮುಂದಾಗಿರುವಂಥದ್ದು. ಇದು ಭಾಳ ವಿಪರ್ಯಾಸದ ಸಂಗತಿ ಆಗಿರುವಂಥದ್ದು ಶ್ರೀಪಾದ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ಗಣಿಗಾರಿಕೆ ನಡೀತಾನೆ ಇದೆ. ಅಕ್ರಮವಾಗಿ ಮರಳು ಸಾಗಾಣಿಕೆ ನಡೀತಾ ಇರುವಂತದ್ದು ಈ ದಂಧೆಯ ವಿಚಾರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ರಿಪಬ್ಲಿಕ್ ಕನ್ನಡ ವರ್ಸಸ್ ಮರಳು ದಂಧೆ ಮಾಫಿಯಾ. ಕಲಬುರಗಿಯಲ್ಲಿ ಭೀಮೆಯ ಒಡಲನ್ನ ಬಗೆದು ಅಕ್ರಮವಾಗಿ ಮರಳು ಸಾಗಿಸ್ತಾ ಇದ್ದಾರೆ. ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸ್ಯಾಂಡ್ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ. ಚಿನ್ನಮಳ್ಳಿ ಗ್ರಾಮದಲ್ಲಿ ನದಿಗೆ ಕನ್ನ ಹಾಕ್ತಾ ಇದ್ದಾರೆ ಖದೀಮರು. ರಾತ್ರಿಯ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ ಟಿಪ್ಪರ್ ಮೂಲಕ ಮರಳನ್ನ ನಿರಂತರವಾಗಿ ಲೂಟಿ ಮಾಡುವ ಕೆಲಸ ಆಗ್ತಾ ಇದೆ. ಗಣಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಪೊಲೀಸರ ಕೃಪಾ ಕಟಾಕ್ಷದಿಂದ ಈ ರೀತಿ ಮರಳು ದಂಧೆ ನಡೀತಾ ಇದೆ. ಮರಳು ದಂಧೆ ವಿಚಾರದಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್. ಈಗ ನೇರ ಸಂಪರ್ಕದಲ್ಲಿ ಓಂ ಪ್ರಕಾಶ್, ಈ ರೀತಿ ಅಕ್ರಮವಾಗಿ ದಂಧೆ ನಡೀತಾ ಇದ್ರೂ ಕೂಡ ಅದು ಜಿಲ್ಲಾಡಳಿತದ ಗಮನಕ್ಕೆ ಬಂದರೂ ಕೂಡ ಯಾಕೆ ಸೈಲೆಂಟ್ ಆಗಿದ್ದಾರೆ? ಶ್ರೀಪಾದ್ ಪಾಟೀಲ್, ಕಲಬುರಗಿಯಲ್ಲಿ ಎಗ್ಗಿಲ್ಲದೆ ಅಕ್ರಮ ಮರಳು ದಂಧೆ ನಡೀತಾ ಇರುವಂಥದ್ದು. ಭೀಮೆಯ ಒಡಲನ್ನು ನಿರಂತರವಾಗಿ ಅಕ್ರಮ ಮರಳು ದಂಧೆಕೋರರು ಲೂಟಿ ಮಾಡ್ತಾ ಇರುವಂಥದ್ದು. ಕಲಬುರಗಿ ಜಿಲ್ಲೆಯ ನೆಲೋಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಚಿನ್ಮಳ್ಳಿ ಗ್ರಾಮದ ಏನು ಭೀಮಾ ನದಿಯಲ್ಲಿ ಇದೀಗ ನಾನಿರುವಂಥದ್ದು. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು. ರಾತ್ರಿ ಆದರೆ ಸಾಕು ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಈ ಮರಳನ್ನು ಲೂಟಿ ಮಾಡ್ತಾ ಇರುವಂಥದ್ದು ಕೂಡ ಇಲ್ಲಿ ದಿನನಿತ್ಯ ನಡೀತಾ ಇರುವಂಥದ್ದು. ಭೀಮೆಯ ಒಡಲನ್ನು ಸಂಪೂರ್ಣವಾಗಿ ಬರಿದು ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಈಗಾಗಲೇ ಆ ಭೀಮೆಯ ದೃಶ್ಯಗಳನ್ನು ಕೂಡ ನೋಡ್ಬೋದು. ಎಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಎಲ್ಲ ಕಡೆ ಈ ಮರಳನ್ನು ಬಗಿದು ಬಾಚ್ತಾ ಇರುವಂಥ ದೃಶ್ಯಗಳು ಕೂಡ ನಿರಂತರವಾಗಿ ಕೂಡ ಕಂಡು ಬರ್ತಾ ಇರುವಂಥದ್ದು. ರಾತ್ರಿ ಆದರೆ ಸಾಕು 50-60 ಟ್ರ್ಯಾಕ್ಟರ್ಗಳ ಮುಖಾಂತರ ಏನು ಈ ಮರಳನ್ನು ಲೂಟಿ ಮಾಡ್ತಾ ಇರುವಂಥ ದೃಶ್ಯ ಇಲ್ಲಿ ನಿರಂತರವಾಗಿ ನಡೀತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿ ವಹಿಸ್ತಾ ಇದ್ದಾರೆ ಅಂದರೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ನಿರಂತರವಾಗಿ ಈ ಒಂದು ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಅವರು ಇದ್ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ದೇ ಇರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ಪೊಲೀಸ್ ಇಲಾಖೆಯ ಕೃಪಾ ಕಟಾಕ್ಷದಿಂದಲೇ ಇದೊಂದು ನಿರಂತರವಾಗಿ ನಡೀತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರುವಂಥದ್ದು. ಯಾಕಂತಂದರೆ ಭೀಮೆಯ ಒಡಲನ್ನು ಪ್ರತಿ ಬಾರಿ ದೋಚ್ಕೊಂಡು ಹೋಗ್ತಾ ಇದ್ರು ಕೂಡ ಏನು ಇಲ್ಲಿರುವಂಥ ಅಧಿಕಾರಿಗಳು ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇವತ್ತು ನೀರಿನಿಂದ ತುಂಬಿ ತುಳುಕಬೇಕಾದಂಥ ಭೀಮೆ ಬರಿದಾಗಿರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ಏನು ನಿರಂತರವಾಗಿ ಈ ಭೀಮೆಯ ಒಡಲನ್ನು ಇಲ್ಲಿ ಇರುವಂಥವರು ಮರಳು ಮಾಫಿಯಾ ದಂಧೆಕೋರರು ಲೂಟಿ ಮಾಡ್ತಾ ಇರುವಂಥ ದೃಶ್ಯ ಕೂಡ ಕಂಡು ಬರ್ತಾ ಇರುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ಬೋದು ಎಷ್ಟರ ಮಟ್ಟಿಗೆ ಭೀಮೆ ಬರಿದಾಗಿರುವಂಥದ್ದು. ಅಂದರೆ ಒಂದು ಭಾಗ ಮಾತ್ರ ಏನು ನೀರು ಹರಿತಾ ಇರುವಂಥದ್ದು. ರಾತ್ರಿ ಆದರೆ ಸಾಕು ಈ ನದಿಗೆ ರೋಡನ್ನು ಮಾಡಿಕೊಂಡು ಈ ಒಂದು ನದಿಯಲ್ಲಿ ಟ್ರ್ಯಾಕ್ಟರ್ಗಳ ಮುಖಾಂತರ ನಿರಂತರವಾಗಿ ಇಲ್ಲಿರುವಂಥ ಮರಳನ್ನು ಏನು ದೋಚ್ಕೊಂಡು ಹೋಗುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ ಓಂ ಪ್ರಕಾಶ್, ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರೋದಂತಂದ್ರೆ ಈ ಮರಳು ದಂಧೆಯ ಸಂದರ್ಭದಲ್ಲಿ ಪೊಲೀಸರ ಕೃಪಾ ಕಟಾಕ್ಷ ಮತ್ತು ಗಣಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನ. ಇದು ನಿರ್ಲಕ್ಷ್ಯತನ, ಕೃಪಾ ಕಟಾಕ್ಷ ಅನ್ನೋದಕ್ಕಿಂತ ಅವರಿಗೆ ಏನೇನು ಸಿಗಬೇಕು ಮಾಮೂಲು ಅದು ಸಿಗ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಅವರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಈ ಬಗ್ಗೆ ಸಂಬಂಧಪಟ್ಟವರು ಬೆಳಕು ಚೆಲ್ಲಬೇಕು ಅಂತಂದ್ರೆ ಮೇಲಾಧಿಕಾರಿಗಳು ಬರಬೇಕು. ಅದಾಗತ್ತಾ? ಶ್ರೀಪಾದ್ ಪಾಟೀಲ್, ಖಂಡಿತವಾಗ್ಲೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ಯಾರ್ಯಾರಿಗೆ ಏನೇನು ತಲುಪಬೇಕು ಅದೆಲ್ಲವೂ ಕೂಡ ತಲುಪ್ತಾ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ದಂಧೆ ನಡೀತಾ ಇದ್ರೂ ಕೂಡ ಎಲ್ಲರೂ ಕೂಡ ಕಣ್ಮುಚ್ಕೊಂಡು ಕೂತಿರುವಂಥದ್ದು. ಒಂದು ಮೈನ್ಸ್ ಅಧಿಕಾರಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇದನ್ನು ತಡೆ ಹಿಡಿಬೇಕಾಗಿತ್ತು. ಆದರೆ ಅವರು ಕೂಡ ಈ ಮರಳು ಮಾಫಿಯಾ ದಂಧೆಯನ್ನು ಬ್ರೇಕ್ ಹಾಕುವಲ್ಲಿ ವಿಫಲ ಆಗಿರುವಂಥದ್ದು. ಮತ್ತೊಂದು ಕಡೆ ಈ ಟ್ರ್ಯಾಕ್ಟರ್ಗಳಲ್ಲಿ ಅಕ್ರಮವಾಗಿ
ಅಕ್ರಮವಾಗಿ ಅಥವಾ ಟಿಪ್ಪರ್ಗಳಲ್ಲಿ ಅಕ್ರಮವಾಗಿ ಈ ರೀತಿ ಮರಳನ್ನು ಸಾಗಾಟ ಮಾಡ್ತಾ ಇದ್ರೆ ಅದನ್ನು ತಡೆ ಹಿಡಿಯುವಂಥ ಕೆಲಸ ಪೊಲೀಸರು ಕೂಡ ಮಾಡಬೇಕಾಗಿತ್ತು. ಆದರೆ ಪೊಲೀಸರು ಕೂಡ ಮಾಡೋದಿಲ್ಲ. ಅವರಿಗೆ ಏನು ಹಫ್ತಾ ಹೋಗಬೇಕು ಅದೆಲ್ಲವೂ ಕೂಡ ಹೋಗಿ ತಲುಪ್ತಾ ಇರುತ್ತೆ. ಸೊ ಹಾಗಾಗಿ ಅವರು ಕೂಡ ಕಣ್ಮುಚ್ಕೊಂಡು ಕೂತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡುಬರುತ್ತೆ. ನಿರಂತರವಾಗಿ ಪ್ರತಿನಿತ್ಯ ರಾತ್ರಿ 10-11 ಗಂಟೆ ಆದರೆ ಇಲ್ಲಿ ಈ ನದಿಗೆ ಏನು ಟ್ರ್ಯಾಕ್ಟರ್ಗಳು ನುಗ್ಗುತ್ತೆ, ಎಲ್ಲ ಕಡೆಯಿಂದಲೂ ಕೂಡ ಟ್ರ್ಯಾಕ್ಟರ್ ಬಂದು ಇಲ್ಲಿಂದ ಮರಳನ್ನು ಸಪ್ಲೈ ಮಾಡುವಂಥ ಕೆಲಸ ನಡೀತಾ ಇರುವಂಥದ್ದು. ಇದು ಇವತ್ತು ನಿನ್ನೆದಲ್ಲ, ಸಾಕಷ್ಟು ದಿನಗಳಿಂದಲೂ ಕೂಡ ನಿರಂತರವಾಗಿ ಇಲ್ಲಿ ಈ ರೀತಿಯಾದಂಥ ಮರಳು ದಂಧೆ ನಡೀತಾ ಇದ್ರೂ ಕೂಡ ಸಂಬಂಧಪಟ್ಟಂಥವ್ರು ಮಾತ್ರ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನು ಜಿಲ್ಲಾಡಳಿತ ಕೂಡ ಕಣ್ಣಿದ್ದು ಕೂಡರಂತೆ ವರ್ತಿಸೋದಕ್ಕೆ ಮುಂದಾಗಿರುವಂಥದ್ದು. ಇದು ಭಾಳ ವಿಪರ್ಯಾಸದ ಸಂಗತಿ ಆಗಿರುವಂಥದ್ದು ಶ್ರೀಪಾದ. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ಓಂ ಪ್ರಕಾಶ್.